ತುಮಕೂರಿನಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಗ್ರಾನೈಟ್ ಮಾಫಿಯಾ. ದಂಧೆಕೋರರಿಂದ ಸರ್ಕಾರಿ ಜಾಗದಲ್ಲಿ ಅಕ್ರಮ ಗಣಿಗಾರಿಕೆ. ಭೂಮಿಯಾಗಿದ್ದು ಕಲ್ಲುಗಳನ್ನ ತೆಗೆದು ಬೇರೆಡೆಗೆ ಶಿಫ್ಟ್. ಪ್ರಜಾಶಕ್ತಿ ಟಿವಿ ಕ್ಯಾಮೆರಾ ಕಂಡು ಓಡಿದ ಕಾರ್ಮಿಕರು. ಇತ್ತೀಚಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯಾದ್ಯಂತ ಎಗ್ಗಿಲ್ಲದೆ ಗ್ರಾನೈಟ್ ಮಾಫಿಯಾ ನಡೀತಾ ಇದ್ದು ಪ್ರಕೃತಿ ಸಂಪತ್ತನ್ನ ಲೂಟಿ ಹೊಡೆದಿದ್ದಾರೆ. ಬಂಡೆ ಕಳ್ಳರು ಅಕ್ರಮವಾಗಿ ಕಲ್ಲುಗಳನ್ನ ಬಗೆದು ಟಿಪ್ಪರ್ಗಳ ಮೂಲಕ ಸಾಗಾಟ ಮಾಡ್ತಿದ್ದಾರೆ. ಸಂಬಂಧಪಟ್ಟ ಇಲಾಖೆಯಿಂದ ಪರ್ಮಿಷನ್ ತೆಗೆದುಕೊಳ್ಳದೆ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಈಗ ಅಂತಹದೇ ಘಟನೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹೆಬ್ಬೂರು ಹೋಬಳಿಯ ಸಂಗಳಾಪುರ ಗ್ರಾಮದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಬೆಳಕಿಗೆ ಬಂದಿದೆ. ಹೌದು, ತುಮಕೂರು ಜಿಲ್ಲೆ ಹೆಬ್ಬೂರು ಹೋಬಳಿಯ ಸಂಗಳಾಪುರ ಗ್ರಾಮದ ಸರ್ಕಾರಿ ಜಮೀನಿನಲ್ಲಿ ಗ್ರಾನೈಟ್ ಕಳ್ಳರು ಅಕ್ರಮವಾಗಿ ಭೂಮಿಯನ್ನ ಬಗೆದು ಕಲ್ಲುಗಳನ್ನ ಲಾರಿಗಳ ಮೂಲಕ ಸಾಗಾಟ ಮಾಡಿ ಮಾರಾಟ ಮಾಡ್ತಾ ಇರೋ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು ಸುಮಾರು ದಿನಗಳಿಂದಲೂ ಈ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದ್ದು ಕಲ್ಲು ಬಗೆಯಲು ಅನೇಕ ಮಿಷನರಿಗಳನ್ನ ಬಳಕೆ ಮಾಡ್ತಾ ಇದ್ದು ಸಾಕಷ್ಟು ಶಬ್ದ ಬರ್ತಿದ್ಯಂತೆ. ಇದರಿಂದ ಸ್ಥಳೀಯರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆಯಂತೆ. ಹೀಗಾಗಿ ಸ್ಥಳೀಯರು ಪ್ರಜಾಶಕ್ತಿ ಟಿವಿಗೆ ಮಾಹಿತಿಯನ್ನ ನೀಡಿದ್ದು ಪ್ರತ್ಯಕ್ಷ ವರದಿ ಮಾಡಲು ಸ್ಥಳಕ್ಕೆ ಪ್ರಜಾಶಕ್ತಿ ಟೀಮ್ ತೆರಳಿತ್ತು. ಇನ್ನು ನಮ್ಮ ಟೀಮ್ ಸಂಗಳಾಪುರದಲ್ಲಿ ನಡೀತಾ ಇದ್ದ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದ್ದ ಸ್ಥಳಕ್ಕೆ ತೆರಳಿದ್ದು ಹಲವು ಮಂದಿ ಕಾರ್ಮಿಕರು ಮಿಷನರಿಗಳನ್ನ ಬಳಕೆ ಮಾಡಿಕೊಂಡು ಕಲ್ಲನ್ನ ಬಗಿತಾ ಇದ್ರು. ಅದ್ಯಾವಾಗ ಪ್ರಜಾಶಕ್ತಿ ಟಿವಿಯ ಕ್ಯಾಮೆರಾವನ್ನ ನೋಡಿದ್ರೋ ಮಿಷನರಿಗಳನ್ನ ಸ್ಥಳದಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಇನ್ನು ಈ ವೇಳೆ ಸ್ಥಳಕ್ಕೆ ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿದ್ದು ಕಲ್ಲು ಗಣಿಗಾರಿಕೆಗೆ ಬಳಕೆ ಮಾಡಿಕೊಳ್ತಾ ಇದ್ದ ಹಿಟಾಚಿಯನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ನಡೆಸುತ್ತಿದ್ದಾರೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಇಷ್ಟಕ್ಕೆ ಸುಮ್ಮನಾಗದೆ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದವರು ಯಾರು ಎಂಬುದನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವ ಮೂಲಕ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಬ್ರೇಕ್ ಹಾಕಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.